ನಮಸ್ಕಾರ ಎಲ್ರಿಗೂ ಸಹ. ಸೊ ಇವತ್ತು ನನ್ನ ವಿಷಯ ಅಂತ ಹೇಳಿದ್ರೆ, ನಾನೊಂದು ನಿನ್ನೆ ಗಿಲ್ಲಿಯ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಅದಕ್ಕೆ ತುಂಬ ಜನ ನೆಗೆಟಿವ್ ಕಮೆಂಟ್ ಮಾಡಿದರು. ಸೊ ನಮ್ಮ ಈ ಚಾನಲಲ್ಲಿ ನಾವು ಯಾರಿಗೂ ಸಹ ಸಪೋರ್ಟ್ ಮಾಡೋದಿಲ್ಲ. ಸಪೋರ್ಟ್ ಅಂತ ಹೇಳಿದ್ರೆ ಯಾರು ತಪ್ಪಿದೆ ಆ ತಪ್ಪನ್ನು ನಾವು ಹೇಳ್ತೇವೆ, ಯಾರು ಸರಿ ಇದೆ ಆವಾಗ ನಾವು ಸರಿ ಅಂತ ಹೇಳಿದ್ದೇವೆ. ಇವಾಗ ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬಂದರೆ ಈ ಚಾನಲಲ್ಲಿ, ಸೊ ಅಶ್ವಿನಿ ಅವರು ತಪ್ಪಿದ್ದಕ್ಕೆ 1,000 ವಿಡಿಯೋ ಮಾಡಿದ್ದೇವೆ ನಾವು. ಅಶ್ವಿನಿ ಅವರು ತಪ್ಪಿದೆ ಹಾಗೆ ಹೇಗೆ ಅಂತ ಹೇಳಿ. ಬಟ್ ಇವಾಗ ಅಶ್ವಿನಿ ಅವರು ಕರೆಕ್ಟಾಗಿ ಮಾತಾಡಿದರೆ ಅಶ್ವಿನಿ ಅವರು ಸರಿ ಅಂತ ಹೇಳ್ತೇವೆ. ಅದೇ ರಕ್ಷಿತ ತಪ್ಪು ಮಾಡಿದಾಗ ರಕ್ಷಿತನ ತಪ್ಪು ಅಂತ ಹೇಳಿದ್ದೇವೆ ನಾನು ಈ ವಿಡಿಯೋದಲ್ಲಿ, ನೀವೆಲ್ಲ ನೋಡಿರ್ಬೋದು. ಸೊ ಅದೇ ಪ್ರಕಾರವಾಗಿ ಗಿಲ್ಲಿಗೂ ನಾವು ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದೇನೆ. ಇಲ್ಲಿ ತನಕ ನಾನು ಗಿಲ್ಲಿದು ಏನು ನೆಗೆಟಿವ್ ಏನಿರಲಿಲ್ಲ. ಬಟ್ ನಿನ್ನೆ ವಿಚಾರದಲ್ಲಿ ಗಿಲ್ಲಿ ಮಾಡಿದ್ದು ತಪ್ಪು. ನಾವು ತಪ್ಪಿದ್ದದನ್ನು ತಪ್ಪನ್ನು ಸಹ ಸರಿ ಅಂತ ಮಾಡಿ ತೋರಿಸಿದ್ರೆ ಅದು ನಮ್ಮ ಒಂದು ಚಾನಲ್ಗೆ ವ್ಯಾಲ್ಯೂ ಇರೋದಿಲ್ಲ. ಕೆಲವರೆಲ್ಲ ಬೇಕಂತ ಹೇಳಿ, ಗಿಲ್ಲಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ, ಸಾವಿರಾರು ಜನ ವಿಡಿಯೋ ನೋಡ್ತಾರೆ ಅಂತ ಹೇಳಿ ಅವರ ಒಂದು ವ್ಯೂಸ್ಗೋಸ್ಕರ ಗಿಲ್ಲಿ ಏನು ಮಾಡಿದ್ರು ಸರಿ ಅಂತ ಹೇಳಿ ವಿಡಿಯೋ ಮಾಡಿ ಹಾಕ್ತಾರೆ. ಅದು ನಮ್ಮ ಒಂದು ಇದಕ್ಕೆ ಕರೆಕ್ಟ್ ಆಗಲ್ಲ. ಆ್ಯಕ್ಚುಲಿ ನಾವು ಎಲ್ಲಿ ತಪ್ಪಿದೆ ಅಂತ ಹೇಳಬೇಕು. ನಿನ್ನೆ ನಾವು ಪ್ರೋಮೋ ನೋಡಿ ವಿಡಿಯೋ ಹಾಕಿದ್ದು. ಸೊ ಅದಾದಮೇಲೆ ಕೆಲವು ಜನ ಕಮೆಂಟ್ ಮಾಡಿದರು, ನೀವು ಎಪಿಸೋಡ್ ನೋಡಿ ಮಾತಾಡಿ ಅಂತೇಳಿ. ನೀವೆಲ್ಲ ನಿನ್ನೆ ಎಪಿಸೋಡ್ ನೋಡಿದ್ರಿ. ಇದರಲ್ಲಿ ನೀವು ಕರೆಕ್ಟಾಗಿ ಒಬ್ಸರ್ವ್ ಮಾಡಿದರೆ ಅಶ್ವಿನಿ ಹಾಗೂ ರಾಶಿಕ್ ಅವರು ಏನು ಹೇಳಿದರು, ನಾಳೆ ಇವತ್ತು ಸುಸ್ತಾಗಿದೆ, ತುಂಬ ಕೆಲಸ, ಅವರೆಲ್ಲ ಸೆಲೆಬ್ರಿಟಿಗಳೆಲ್ಲ ಬಂದಿದ್ರು ಹಿಂದಿನ ದಿನ. ಸೊ ಹಾಗಾಗೆಲ್ಲ ಟಯರ್ಡ್ ಆಗಿದ್ರು. ಸೊ ಆವಾಗ ಏನು ಹೇಳ್ತಾರೆ, ನಾಳೆ ಬೆಳಿಗ್ಗೆ ಏನಿದ್ರು ನಮ್ಮ ಅಡುಗೆದ ಜವಾಬ್ದಾರಿ ನಮ್ಮದು. ಸೊ ನಾವು ಬೆಳಿಗ್ಗೆ ಎಲ್ಲ ಅಡುಗೆ ಕ್ಲೀನ್ ಮಾಡಿಕೊಂಡು ಇದು ಮಾಡ್ತೇವೆ ಅಂತ ಹೇಳಿದರು. ಅದನ್ನು ರಿಕ್ವೆಸ್ಟ್ ಥರ ಹೇಳಿದರು. ಆಗ ಅಲ್ಲಿಗೆ ಅವರು ಗಿಲ್ಲಿಯ ಮಾತಾಡಿದ ರೀತಿಯೇ ಬೇರೆ ಇತ್ತು. ಒಂಥರ ಓವರ್ ಇದು ಮಾಡಿಕೊಂಡು, ನೀವು ಇವಾಗಲೇ ಮಾಡಬೇಕು ಹಾಗೆ ಹೀಗೆ ಅಂತ. ಸೊ ನೀವು ಕರೆಕ್ಟಾಗಿ ಒಬ್ಸರ್ವ್ ಮಾಡಿದರೆ ಗಿಲ್ಲಿಯವರು ಎಷ್ಟು ಜನ ಕ್ಯಾಪ್ಟನ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಯಾರು ಕ್ಯಾಪ್ಟನ್ ಮಾಡಿದ್ರು ಸಹ ಗಿಲ್ಲಿ ಕೆಲಸ ಮಾಡ್ತಿರ್ಲಿಲ್ಲ. ಗಿಲ್ಲಿ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಬೇಕು, ಕ್ಯಾಪ್ಟನ್ ಅನ್ನೋ ಒಂದು ಕೆಲಸ ಮಾಡು, ಅದು ಕೆಲಸ ಮಾಡು. ಇದು ರಘು ಎಷ್ಟು ರಿಕ್ವೆಸ್ಟ್ ಮಾಡಿದ್ದೆಲ್ಲ ನೋಡಿದ್ರಿ ಇಲ್ಲ? ಬೇರೆ ಯಾರೇ ಕ್ಯಾಪ್ಟನ್ ಆಗಲಿ ಎಷ್ಟು ರಿಕ್ವೆಸ್ಟ್ ಮಾಡ್ತಿದ್ರು ಗಿಲ್ಲಿ ಹತ್ರ. ಗಿಲ್ಲಿ ಯಾರು ಕ್ಯಾಪ್ಟನ್ ಆದ್ರೂ ಸಹ ಕೆಲಸ ಮಾಡ್ತಿರ್ಲಿಲ್ಲ. ಅದೇ ಗಿಲ್ಲಿಗೆ ಪೊಸಿಷನ್ ಸಿಕ್ತಾಗ ಒಂದು ಓವರ್ ಮಾಡಬಾರ್ದಲ್ವಾ? ಅರ್ಥ ಆಯ್ತಾ ನಿಮಗೆ? ಅವ್ರು ಹೇಳಿದ್ರು ಅಶ್ವಿನಿಯನ್ನು ಮುಂಚಿನ ಥರ ಆದರೆ ಜಗಳ ಆಡ್ತಿದ್ರು ಅಂತ ಹೇಳ್ಬೋದು. ಬಟ್ ಅಶ್ವಿನಿ ಅವರು ಏನೂ ಜಗಳ ಆಡಿಲ್ಲ, ಸಮಾಧಾನದಲ್ಲಿ ಹೇಳಿದ್ದು. ನೋಡಿ, ನನಗೆ ನಾಳೆ ನಾವು ಮಾಡ್ತೇವೆ ಅಂತ, ಮಾಡುದಿಲ್ಲ ಅಂತ ಹೇಳಿದ್ರೆ ಇಲ್ಲ. ಸೊ ಅದಕ್ಕೆ ಇವಾಗಲೇ ಮಾಡಬೇಕು, ರಾತ್ರಿ ಡಿಸ್ಟರ್ಬ್ ಮಾಡೋದು ಅದೆಲ್ಲ ತಪ್ಪು. ಒಂದು ವೇಳೆ ನಿನ್ನೆ ರಾಶಿಕನ ಜಾಗದಲ್ಲಿ ಅಥವಾ ಅಶ್ವಿನಿ ಅವರ ಜಾಗದಲ್ಲಿ ಕಾವ್ಯ ಇದ್ದಿದ್ರೆ, ಕಾವ್ಯ ಅವರು ಗಿಲ್ಲಿಗೆ ಹೇಳ್ತಾರೆ, ನೋಡು ಗಿಲ್ಲಿ, ನಾನು ನಾಳೆ ಪಾತ್ರ ತೊಳಿತೇನೆ ಅಂತ ಹೇಳಿದಾಗ ಗಿಲ್ಲಿಯ ರಿಯಾಕ್ಷನ್ ಇದೇ ಇರ್ತಿತ್ತಾ? ಇಲ್ಲ. ಗಿಲ್ಲಿದು ರಿಯಾಕ್ಷನ್ ಚೇಂಜ್ ಆಗ್ತಿತ್ತು. ಕಾವ್ಯ ಅಂತ ಬಂದಾಗ ಗಿಲ್ಲಿಯ ರಿಯಾಕ್ಷನ್ನೇ ಚೇಂಜ್ ಆಗ್ತದೆ. ಸೊ ಇದಕ್ಕೆಲ್ಲ ಅರ್ಥ ಆಯ್ತಾ ನಿಮಗೆ? ಮತ್ತೆ ನಿನ್ನೆದೊಂದು ನಾಮಿನೇಷನ್ ಮಾಡುವಾಗಲೂ ಕಾವ್ಯ ಎಲ್ಲದಕ್ಕೂ ಕಾವ್ಯನ ಆಪೋಸಿಟ್ ಯಾರೇ ನಿಂತರೂ ಕಾವ್ಯನೇ ಸೇವ್ ಮಾಡಿದ್ರು. ಇವತ್ತಿನ ಪ್ರೋಮೋದಲ್ಲಿ ಸಹ ಒಂದು ನೀರುದು ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಅದರಲ್ಲಿ ಸಹ ಸ್ಪಂದನ ಅವ್ರದ್ದು ಸ್ವಲ್ಪ ಜಾಸ್ತಿ ಇದೆ ನೀರು, ಬಟ್ ಗಿಲ್ಲಿ ಕಾವ್ಯಂದೇ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ಫ್ರೆಂಡ್ಶಿಪ್ಗೋಸ್ಕರ ಏನೇ ಆಗಲಿ ಫ್ರೆಂಡ್ಶಿಪ್ ಮಾಡಲಿ, ಅದೇನು ತಪ್ಪಿಲ್ಲ. ಬಟ್ ಆಟದ ವಿಚಾರ ಬಂದಾಗ ಮೋಸ ಮಾಡಬಾರ್ದು. ಸೊ ಇಲ್ಲಿ ಗಿಲ್ಲಿ ಒಬ್ಬರೇ ಆಟ ಆಡ್ಕೊಂಡು ಹೋದರೆ ಗಿಲ್ಲಿದು ತುಂಬ ಚೆನ್ನಾಗಿದೆ, ವಿನ್ ಆಗುವ ಚಾನ್ಸಸ್ ಜಾಸ್ತಿ ಇದೆ. ಅದೇ ಗಿಲ್ಲಿ ಕಾವ್ಯ ಅಂತ ಆಟ ಆಡ್ಕೊಂಡು ಹೋದರೆ ಇದು ಗಿಲ್ಲಿ ಆಟಕ್ಕೆ ಇದು ಎಂತ ಪ್ರಾಬ್ಲಮ್ ಆಗೋದು. ಯಾಕಂತ ಹೇಳಿದ್ರೆ ಕಾವ್ಯವರಿಗೆ ತುಂಬ ನೆಗೆಟಿವ್ ಕಮೆಂಟ್ ಬರ್ತಾ ಇದೆ. ಇದೇ ಗಿಲ್ಲಿಗೆ ಒಂದು ಅರ್ಥ ಆಗಬೇಕು. 2 ಸಲ ನಾಮಿನೇಟ್ ಮಾಡ್ತಾಳೆ ಕಾವ್ಯ ಗಿಲ್ಲಿಯನ್ನು, ಕಳಪೆಗೆ ಹಾಕ್ತಾರೆ. ಇಷ್ಟೆಲ್ಲ ಮಾಡಿದ ಸುದೀಪ್ ಸರ್ ಬಂದು ಹೇಳಿದಾಗ, ನಿನ್ನಿಂದ ಗೇಮ್ ಹಾಳಾಗ್ತಿದೆ, ಗಿಲ್ಲಿಯ ಶಾಡೋ ಆಗ್ತಿದ್ರಿ ನೀವು ಅಂತ ಹೇಳಿದಾಗ, ಕಾವ್ಯ ಅವರದ್ದು ಆಟದ ಶೈಲಿಯೇ ಬೇರೆ ಇತ್ತು. ಫುಲ್ ಇಗ್ನೋರ್ ಮಾಡೋದು ಹಾಗೆ ಮಾಡ್ತಿದ್ರು. ಅದೇ ನಿನ್ನ ಫ್ಯಾಮಿಲಿ ಮೆಂಬರ್ ಬಂದು ಹೇಳಿದಾಗ, ಅದಾದ ಬಳಿಕ ಕಾವ್ಯದು ಗಿಲ್ಲಿ ಜೊತೆ ಓವರ್ ಮಾತಾಡೋದು ಅದೆಲ್ಲ ಮಾಡ್ತಿದ್ದಾರೆ. ಸೊ ಇದೆಲ್ಲ ಒಂದು ಆಟಕ್ಕೋಸ್ಕರ ಮಾಡ್ತಿರುವ ಒಂದು ಸ್ಟ್ರಾಟಜಿ ಕಾವ್ಯದು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಏನೇ ಆಗಲಿ ನಾವು ಗಿಲ್ಲಿಯವರಿಗೆ ಸಪೋರ್ಟು. ಅರ್ಥ ಆಯ್ತಾ ನಿಮಗೆ? ಗಿಲ್ಲಿಯವರು ವಿನ್ ಆದರೆ ಖುಷಿ ಎಲ್ಲ ಜನರಿಗೆ ಸಹ. ಬಟ್ ಕಾವ್ಯ ಅಂತ ಇದ್ರೆ ವಿನ್ ಆಗಲಿಕ್ಕೆ ಸಾಧ್ಯತೆ ಸ್ವಲ್ಪ ಕಡಿಮೆ ಇದೆ. ಯಾಕೆಂತ ಹೇಳಿದ್ರೆ ಬೇರೆಯವರಿಗೆ ಸಹ ಸ್ವಲ್ಪ ಫ್ಯಾನ್ಸ್ ಜಾಸ್ತಿ ಆಗ್ತಾರೆ. ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿದ್ರೆ, ಪಾರ್ಶಾಲಿಟಿ ಮಾಡಬಾರ್ದು. ಇನ್ನೊಂದು ಸ್ವಲ್ಪ ದಿನ ಇರುತ್ತೆ ಬಿಗ್ ಬಾಸ್ ಆಟಕ್ಕೆ. ಸೊ ನಿನ್ನೆ ಗಿಲ್ಲಿ ಮಾಡಿದ ಇದು ಏನು ಹೇಳ್ತಾರೆ ಬಿಹೇವಿಯರ್ ನಿಮಗೆ ಸರಿ ಅನಿಸಿದ ಅಥವಾ ತಪ್ಪು ಅನಿಸಿದ, ಏನು ಅನಿಸ್ತು ಅಂತ ಹೇಳಿ ಒಂದು ಕಮೆಂಟ್ ಹಾಕಿ. ಮತ್ತು ನಿಮ್ಮ ಫೇವ್ರೇಟ್ ಸ್ಪರ್ಧಿ ಯಾರು ಅಂತ ಹೇಳಿ ಕಮೆಂಟ್ ಹಾಕಿ. ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.